ಮೆಟ್ರೋ ಆಸ್ಪತ್ರೆ ವೈದ್ಯ ಪೃಥ್ವಿ ಅವರ ಜನ್ಮದಿನದ ಪ್ರಯುಕ್ತ ಶಿವಮೊಗ್ಗದ ಪೌರ ಮಹಿಳಾ ಕಾರ್ಮಿಕರಿಗೆ ಸೀರೆ ವಿತರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕ, ಪೆನ್ನು ಸೇರಿ ಅನೇಕ ಶೈಕ್ಷಣಿಕ ಸಾಮಗ್ರಿಗಳನ್ನು ನೀಡಲಾಯಿತು. ಮೆಟ್ರೋ ಆಸ್ಪತ್ರೆಯ ಸಿಬ್ಬಂದಿ ವರ್ಗವು ಈ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಮನುಷ್ಯನಿಗೆ ಎಲ್ಲದಕ್ಕಿಂತ ಅತ್ಯಮೂಲ್ಯವಾದದ್ದು ಅಂದರೆ ಪ್ರೀತಿ ವಿಶ್ವಾಸ. ಯಾರ ಹತ್ರ ಏನೇ ದುಡ್ಡಿರಲಿ, ಹೆಸರೇ ಇರಲಿ, ಪ್ರೀತಿ ವಿಶ್ವಾಸ ಗಳಿಸೋದು ಭಾಳ ಕಷ್ಟ. ಅದು ಖಂಡಿತವಾಗ್ಲೂ ನನಗೆ ಇವತ್ತು ಅನುಭವ ಆಗಿದೆ. ಸೊ ಹಾಗೆ ನಮ್ಮ ಸ್ನೇಹಿತರು ಕಾರ್ಮಿಕ ಸಂಘದವರು ಅವರು ನಿಷ್ಕಲ್ಮಶವಾಗಿ ಏನು ನಿಸ್ವಾರ್ಥವಾಗಿ ಅವರೇನು ನಮಗೆ ಸೇವೆ ಮಾಡ್ತಾರೆ ಅಥವಾ ನಮ್ಗೆ ಈ ಥರ ನೋಡ್ಕೋತಾರೆ ಅದನ್ನೆಲ್ಲ ನೋಡಿ ನನಗೆ ತುಂಬ ಖುಷಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಸೇರಿ ಇವತ್ತು ನಮ್ಮ ಡಾಕ್ಟರ್ ಸರ್ ಪೃಥ್ವಿ ಸರ್ ಬರ್ಡೇ ಇತ್ತು. ಹಾಗಾಗಿ ಎಲ್ಲರೂ ಹುಟ್ಟುಹಬ್ಬದ ಅಂಗವಾಗಿ ಇಲ್ಲಿ ಬಂದು ಸೆಲೆಬ್ರೇಷನ್ ಮಾಡಿದ್ವಿ. ಈ ದಿನ ಜಿಲ್ಲೆಯ ಹೆಸರಾಂತ ವೈದ್ಯರು ಆದಂಥ ಡಾಕ್ಟರ್ ಪೃಥ್ವಿ ಸರ್ ಇವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ನಾವೆಲ್ಲ ನೋಡಿರ್ತೀವಿ, ವೈದ್ಯರು ಬರೀ ಕಾಯಿಲೆನಷ್ಟೇ ಟ್ರೀಟ್ಮೆಂಟ್ ಮಾಡ್ತಾರೆ. ಅಂದ್ರೆ ಕಾಯಿಲೆ ಏನಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನಷ್ಟೇ ಇದು ಮಾಡ್ತಾರೆ. ಆದರೆ ಪೃಥ್ವಿ ಹಾಗಲ್ಲ. ಕಾಯಿಲೆ ಜೊತೆಗೆ ಅವರಲ್ಲಿರುವ ಬೇರೆ ಏನೇ ಸಮಸ್ಯೆಗಳಿದ್ರು, ಅಂದ್ರೆ ಬೇರೆ ಸೋಷಿಯಲ್ ಪ್ರಾಬ್ಲಮ್ಸ್, ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲದೂ ಓವರ್ ಆಗಿ ಅಸೆಸ್ಮೆಂಟ್ ಮಾಡಿಬಿಟ್ಟು ಅಡ್ರೆಸ್ ಮಾಡುವಂತ ಡಾಕ್ಟರ್ ಇವರು. ಕೆಲವರು ಒಳ್ಳೆ ವೈದ್ಯರು ಅಂತ ಹೇಳ್ತಾರೆ, ಶ್ರೇಷ್ಠ ವೈದ್ಯರು ಅಂತ ಹೇಳ್ತಾರೆ. ಒಳ್ಳೆ ವೈದ್ಯರು ಬರೀ ಕಾಯಿಲೆನಷ್ಟೇ ಟ್ರೀಟ್ಮೆಂಟ್ ಮಾಡ್ತಾರೆ. ಶ್ರೇಷ್ಠ ವೈದ್ಯರು ಇಡೀ ಆ ಮನುಷ್ಯನ ಒಂದು ಸಂಪೂರ್ಣ ಆರೈಕೆಯನ್ನು ನೋಡ್ಕೊತಾರೆ. ಅಂತ ವೈದ್ಯರು ಡಾಕ್ಟರ್ ಪೃಥ್ವಿ ಸರ್. ಅದು ಒಂದು. ಎರಡನೇ ಮಾತು, ಅವ್ರ ಹತ್ರ ಟ್ರೀಟ್ಮೆಂಟ್ ಬಂದ್ರೆ ಇಲ್ಲಿ ಏನ್ ಟ್ರೀಟ್ಮೆಂಟ್ ಸಿಗುತ್ತೆ ಅಥವಾ ಅಮೆರಿಕದಲ್ಲಿ ಏನ್ ಟ್ರೀಟ್ಮೆಂಟ್ ಸಿಗುತ್ತೆ ಆ ತರದ್ದು ಕೇರ್ ಸಿಗ್ಬೇಕು ಅನ್ನೋದು ಅವರ ಆಸೆ. ಅಂದ್ರೆ ಯಾವುದಕ್ಕೂ ಕಾಂಪ್ರಮೈಸ್ ಮಾಡಲ್ಲ. ಕ್ವಾಲಿಟಿ ಅಂದ್ರೆ ಕರೆಕ್ಟ್ ಡಯಾಗ್ನೋಸ್ ಆಗಬೇಕು, ಕರೆಕ್ಟ್ ಟ್ರೀಟ್ಮೆಂಟ್ ಆಗಬೇಕು. ಅವರಿಂದ ನಾವು ಕೂಡ ಕಲ್ತಿದ್ದೀವಿ.
ಸೊ ಅಂತ ಒಳ್ಳೆ ಡಾಕ್ಟರ್ ಅವರು, ಅದರಿಂದನೇ ಇಷ್ಟೊಂದು ಪೇಷಂಟ್ಗಳಿಗೆ 1 ಲಕ್ಷಕ್ಕಿಂತ ಹೆಚ್ಚು ಪೇಷಂಟ್ಗಳಿಗೆ ಶಿವಮೊಗ್ಗದಲ್ಲಿ ಇದುವರೆಗೂ ಟ್ರೀಟ್ಮೆಂಟ್ ಮಾಡಿದ್ದಾರೆ. 1 ಲಕ್ಷ ಪೇಷಂಟ್ ಅವ್ರ ಜೊತೆ ಬಂದು ಫಾಲೋ ಅಪ್ ಅಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ತಗೊಂತಾರೆ ಅಂತಂದ್ರೆ ಸುಮ್ಮನೆ ಅಲ್ಲ. ಅದಕ್ಕೆ ಅಷ್ಟೇ ಶ್ರಮ ಪಟ್ಟಿದ್ದಾರೆ, ಅಷ್ಟೇ ಕಷ್ಟಪಟ್ಟಿದ್ದಾರೆ, ಅಷ್ಟೇ ಸರ್ವಿಸ್ ಕೊಟ್ಟಿದ್ದಾರೆ. ಅವರಿಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ. ಎಲ್ಲರೂ ನೀವು ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು. ಮಕ್ಕಳು ಕೂಡ, ಇವರು ಕೂಡ